ಈ ರೀತಿ ಫೈನಲ್ ಟ್ರೀಟ್ಮೆಂಟ್ ಮಾಡಬೇಕು. ಹಲೋ ಫ್ರೆಂಡ್ಸ್, ಹೊಸ ಒಂದು ವಿಡಿಯೋಗೆ ಸ್ವಾಗತ. ಇವತ್ತಿನೊಂದು ವ್ಲಾಗಲ್ಲಿ ನಾವು ಮೆಣಸನ್ನು ಅದನ್ನು ರೋಗ ಬಾಧೆ ಬಂದರೆ ಅದನ್ನು ಹೇಗೆ ಟ್ರೀಟ್ಮೆಂಟ್ ಮಾಡಬೇಕು, ಅದರಲ್ಲಿ ಯಾವುದೇ ರೀತಿಯ ಫಲಗಳು ಬರದಿದ್ದರೆ ಅದನ್ನು ಯಾವ ರೀತಿ ಟ್ರೀಟ್ಮೆಂಟ್ ಮಾಡಿ ರೀಪಾಟಿಂಗ್ ಮಾಡಬೇಕು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇದೊಂದು ಇನ್ಫಾರ್ಮೇಟಿವ್ ವಿಡಿಯೋ. ಈ ಒಂದು ಸಸ್ಯ ನಟ್ಟು ಆಲ್ಮೋಸ್ಟ್ 1 ವರ್ಷ ಆಗ್ತಾ ಇತ್ತು. ಅಷ್ಟೇನು ಫ್ರೂಟಿಂಗ್ ಏನು ಬರ್ತಾ ಇರಲಿಲ್ಲ. ಅದರಲ್ಲಿ ಮೈನ್ ರೀಸನ್ ಅಂದರೆ ಅದರಲ್ಲಿ ಹುಳು ಬಾಧೆ ತುಂಬ ಇತ್ತು. ಅದಕ್ಕೋಸ್ಕರ ನಾನು ಈ ರೀತಿ ಕಟ್ ಮಾಡಿ ಬ್ರಾಂಚಸ್ ಎಲ್ಲ, ಅದರಲ್ಲಿ ಎಲೆಗಳೆಲ್ಲ ಹಳದಿಯಾಗಿದ್ದು ಅದನ್ನೆಲ್ಲ ಕಟ್ ಮಾಡಿ ಕ್ಲೀನ್ ಮಾಡಿ ಬೇಡದ ಬ್ರಾಂಚಸನ್ನು, ಎಕ್ಸ್ಟ್ರಾ ಬ್ರಾಂಚಸನ್ನು ಕಟ್ ಮಾಡಿದ್ದೀನಿ. ಯಾಕೆಂದರೆ ಅದು ಹೊಸ ಚಿಗುರು ಬರಲಿ. ಹೊಸ ಚಿಗುರು ಬಂದರೆ ಫ್ರೂಟ್ ಮತ್ತೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಹಳೆ ಮರ ಹಾಗೇನೇ ಇದ್ದರೆ ಅದನ್ನು ಫ್ರೂಟಿಂಗ್ಗೆ ಅಷ್ಟೇನು ಅದು ಮಹತ್ವ ಕೊಡುವುದಿಲ್ಲ. ಅದು ಬ್ರಾಂಚಸನ್ನು ಅಭಿವೃದ್ಧಿ ಮಾಡೋದ್ರಲ್ಲಿ ಇರುತ್ತೆ. ಅದಕ್ಕೋಸ್ಕರ ಈ ರೀತಿ ಕಟ್ ಮಾಡೋದು. ಅದಾದ ನಂತರ 2ನೇ ಸ್ಟೆಪ್, ಈ ರೀತಿ ಮಣ್ಣನ್ನು ಅಗಿಬೇಕು. ಯಾಕೆಂದರೆ ಗಟ್ಟಿ ಮಣ್ಣು ಇದ್ದರೆ ಅದರಲ್ಲಿ ಬೇರುಗಳು ಅಷ್ಟು ಹೋಗಲಿಕ್ಕೆ, ಅದಕ್ಕೆ ಆಕ್ಸಿಜನ್ ಎಲ್ಲ ಸಿಗಲಿಕ್ಕೆ ಅಷ್ಟೇನು ಹೆಲ್ಪ್ ಆಗೋದಿಲ್ಲ. ಅದಕ್ಕೋಸ್ಕರ ಈ ರೀತಿ ಒಂದು ಇದರಲ್ಲಿ ಕತ್ತಿಯನ್ನು ಇಟ್ಕೊಂಡು ಈ ಒಂದು ಪೌಡರ್ ಬಂದ್ಬಿಟ್ಟು ಕ್ಯಾಲ್ಸಿಯಂ ಕಾರ್ಬನೇಟ್, ಅಂದರೆ ಈ ಚಿಪ್ಪಿನ ಹುಡಿಯ ಒಂದು ಪೌಡರ್. ಇದು ಕ್ಯಾಲ್ಸಿಯಂ ಅನ್ನು ಕೊಡುತ್ತೆ ಮಣ್ಣಿಗೆ. ಇದು ಹಾಕುವುದರಿಂದ ತುಂಬ ಪ್ರಯೋಜನ ಇದೆ. ಮಣ್ಣಿನಲ್ಲಿರುವ ಆಮ್ಲೀಯತೆಯನ್ನು ತೆಗೆದುಹಾಕಿ pH ಲೆವೆಲನ್ನು ಬ್ಯಾಲೆನ್ಸ್ ಮಾಡ್ತದೆ. ಮಣ್ಣನ್ನು ಮೃದುವಾಗಿಸಿ ನೀರು ಸರಾಗವಾಗಿ ಹೋಗಲಿಕ್ಕೆ ಹಾಗೂ ಎಲೆಯು ಹಳದಿ ಬಣ್ಣಕ್ಕೆ ತಿರುಗುವುದನ್ನು ಕಡಿಮೆ ಮಾಡ್ತದೆ. ಸುಣ್ಣವನ್ನು ಜಾಸ್ತಿ ಹಾಕಬಾರ್ದು, 1-2 ಸ್ಪೂನ್ ಮಾತ್ರ ಹಾಕಬೇಕು. ನಮ್ಮ 2ನೇ ಪೌಡರ್ ಬಂದುಬಿಟ್ಟು ಟ್ರೈಕೋಡರ್ಮಾ ಅಂತ ಹೇಳಿ. ಇದು ಮಣ್ಣಿನಲ್ಲಿರುವ ಹಾಗೂ ಬೇರಿನಲ್ಲಿರುವ ಫಂಗಸ್ಗಳನ್ನು ನಿಯಂತ್ರಣ ಮಾಡಲು ಸಹಾಯ ಮಾಡ್ತದೆ. ಹೊಸ ಬೇರುಗಳ ಬೆಳವಣಿಗೆಗೆ ಸಹಾಯ ಮಾಡ್ತದೆ. ಈ 2 ಪೌಡರ್ಗಳ ಮಿಶ್ರಣ ತುಂಬ ಮುಖ್ಯವಾಗಿರುತ್ತದೆ. ಇದನ್ನು ಜಾಸ್ತಿ ಹಾಕಬಾರ್ದು, 1-2 ಸ್ಪೂನ್ ಮಾತ್ರ ಹಾಕಬೇಕು. ಹಾಕಿದ ನಂತರ ಈ ರೀತಿ ಮಿಶ್ರಣ ಮಾಡಬೇಕು. ಈ ರೀತಿ ಮಣ್ಣಿನ ಒಳಗೆ ಸರಿಯಾಗಿ ಹೋಗುವಾಗೆ ನೋಡ್ಕೊಳ್ಬೇಕು. ನೀವು ಈ ರೀತಿ ಮಾಡುವಾಗ ಬೇರಿಗೆ ಯಾವುದೇ ರೀತಿ ಪೆಟ್ಟಾಗದಂತೆ ನೋಡ್ಕೊಳ್ಬೇಕು. ಇದಾದ ನಂತರ 3ನೇ ಸ್ಟೆಪ್, ಕಾಂಪೋಸ್ಟ್ ಗೊಬ್ಬರ ಹಾಕಬೇಕು. ಇದಕ್ಕೆ ಹಸುವಿನ ಗೊಬ್ಬರ ತುಂಬ ಒಳ್ಳೆಯದು. ಈ ರೀತಿ 3 ಕಾಂಬಿನೇಷನ್ ಸಾಕಾಗ್ತದೆ. ಇದನ್ನು ಪಾಟಲ್ಲಿ ಮಾತ್ರ ಅಲ್ಲ, ಹೊಲದಲ್ಲಿ ನೀವು ಮಾಡೋದಾದ್ರೂ ಕೂಡ ಈ ರೀತಿ ಒಂದು ಟ್ರೈ ಮಾಡ್ಬೋದು. ಈ ರೀತಿ ಟ್ರೈ ಮಾಡಿ ನೋಡಿ, ನಿಮಗೆ ಒಳ್ಳೆ ರಿಸಲ್ಟ್ ಬರ್ತದೆ ಅಂತ ಹೇಳ್ಬೋದು. ನೀವು ಈ ರೀತಿ ಪಾಟಲ್ಲಿ ನಡುವುದಾದರೆ ಒಂದಂತೂ ನೆನಪಿಟ್ಕೊಳ್ಳಿ, ಪಾಟಲ್ಲಿ ಯಾವತ್ತೂ ನೀರು ನಿಲ್ಲಬಾರ್ದು. ಅದಕ್ಕೆ ಡ್ರೈನೇಜ್ ವ್ಯವಸ್ಥೆಯನ್ನು ಮಾಡಲೇಬೇಕು. ಯಾಕೆಂದರೆ ಪಾಟಲ್ಲಿ ನೀರು ಅತಿಯಾಗಿ ನಿಂತರೆ ಸಸ್ಯವು ಕೊಳೆಯುವ ಹಾಗೂ ಅದಕ್ಕೆ ಫಂಗಸ್ ಬರುವ ಚಾನ್ಸಸ್ ಇರುತ್ತದೆ. ಒಂದು ಪಾಟಲ್ಲಿ 1ಕ್ಕಿಂತ ಹೆಚ್ಚು ಸಸ್ಯಗಳನ್ನು ನಡಬಹುದು. ಇಟ್ಸ್ ಕಂಪ್ಲೀಟ್ಲಿ ಆಪ್ಷನಲ್. ಇಲ್ಲಿ ನಾನು 1ಕ್ಕಿಂತ ಹೆಚ್ಚು ಸಸ್ಯ ಇದ್ದ ಕಾರಣ ಒಂದೇ ಪಾಟಲ್ಲಿ ನಡ್ತಾ ಇದ್ದೇನೆ, ಹಾಗೂ ಇದರಲ್ಲಿ ಸ್ಪೇಸ್ ಕೂಡ ಇದೆ. ಇಲ್ಲದಿದ್ದರೆ ಒಂದೇ ಪಾಟಲ್ಲಿ 1 ಗಿಡ ಸಾಕಾಗ್ತದೆ. ಮತ್ತೊಂದು ಮುಖ್ಯವಾದ ಮಾಹಿತಿ ಏನೆಂದರೆ, ಸಸಿ ನಟ್ಟ 6-7 ದಿನಗಳ ಕಾಲ ನೇರವಾಗಿ ಬಿಸಿಲು ಶಾಖ ಕೊಡಬೇಡಿ. ಗಿಡಗಳು ಬೆಳವಣಿಗೆ ಆದ ನಂತರ ಇದಕ್ಕೆ ಬಿಸಿಲು ತುಂಬ ಅಗತ್ಯ ಇರುತ್ತದೆ. ಯಾಕೆಂದರೆ ಮೆಣಸಿನ ಗಿಡ ಎಲ್ಲವೂ ಬಿಸಿಲಿದ್ರೆ ಮಾತ್ರ ಅದರಲ್ಲಿ ಫ್ರೂಟಿಂಗ್ ಬರ್ತದೆ. ಸರಿಯಾದ ಬಿಸಿಲು ಇಲ್ಲದಿದ್ದರೆ ಹೂಗಳು ಕಡಿಮೆ ಬಿಡ್ತದೆ. ಇದಕ್ಕೆ ನೀರು ಬಿಡುವಾಗ ಕೂಡ ಹಾಗೇನೆ, ಪ್ರತಿದಿನ ನೀರು ಬಿಡುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ಇದು ಇರೋದು ಪಾಟಲ್ಲಿ. ಒಮ್ಮೆ ಬಿಟ್ಟ ನೀರು ಅದರ ಅಡಿಭಾಗದಲ್ಲಿ ತೇವವಾಗಿರುತ್ತದೆ. ಯಾವಾಗ ಒಣಗಿರುತ್ತವೆ ಮಣ್ಣು, ಆವಾಗ ಮಾತ್ರ ನೀರು ಕೊಡಿ. 15 ದಿನಗಳಿಗೊಮ್ಮೆ ನೀವು ವರ್ಮಿ ಕಂಪೋಸ್ಟ್ ಅಥವಾ ಗೊಬ್ಬರವನ್ನು ಹಾಕಿ, ಬಾಳೆಯ ಸಿಪ್ಪೆಯನ್ನು ಅದನ್ನು ನೀರಿನಲ್ಲಿ ಹಾಕಿ ಆ ನೀರನ್ನು ಬಿಟ್ಟರೆ ಆ ನೀರಲ್ಲಿ ಪೊಟ್ಯಾಷಿಯಂ ಅಂಶ ಹೆಚ್ಚಿರುವುದರಿಂದ ಅದು ಕೂಡ ಹೆಚ್ಚು ಫಲ ನೀಡಲಿಕ್ಕೆ ಕೂಡ ಹೆಲ್ಪ್ ಆಗ್ತದೆ. ನೆನಪಿಡಿ, ಮೆಣಸಿನ ಗಿಡಗಳಿಗೆ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರ ಹಾಕುವ ಅವಶ್ಯಕತೆ ಇರುವುದಿಲ್ಲ. ಅದರಲ್ಲಿ ಹೆಚ್ಚಾಗಿ ನೈಟ್ರೋಜನ್ ಅಂಶ ಇರುವುದರಿಂದ ನೈಟ್ರೋಜನ್ ಅಂಶವು ಎಲೆಗಳು ಮಾತ್ರ ಬರುತ್ತವೆ, ಹಾಗೂ ಕಾಯಿ ಹಾಗೂ ಹೂಗಳು ಅಷ್ಟಾಗಿ ಬಿಡುವುದಿಲ್ಲ. ನಾನು ಹೇಳಿದ ಎಲ್ಲ ಒಂದು ಕ್ರಮಗಳು ನೀವು ಕಟ್ಟುನಿಟ್ಟಾಗಿ ಮಾಡಿ, ಹಾಗೂ ನೀವು ಕೂಡ ಮನೆಯಲ್ಲಿ ಈ ರೀತಿ ಯಶಸ್ವಿಯಾಗಿ ಮೆಣಸಿನ ಗಿಡವನ್ನು ನೆಡಬಹುದು. ಕಂಟೆಂಟ್ ಇಷ್ಟವಾದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.